ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ಹಂಗೆ ಸ್ವಲ್ಪ ಹೊರಗಡೆನೇ ಹೋಗಿದ್ದೆ. ಎಲ್ಲಿಗೆ ಅಂತಂದರೆ ನರ್ಸರಿಗೆ ಹೋಗಿದ್ನಿ. ಇವತ್ತು ಸ್ವಲ್ಪ ಗಿಡಗಳನ್ನೆಲ್ಲ ತರಬೇಕಿತ್ತು. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ಸರಿಗೆ ಬಂದಿದ್ದು. ಚೆನ್ನಾಗೈತಿ, ಅದರ ಚಿಕ್ಕದೈತಿ. ಆದ್ರೆ ನಮಗೆ ಬೇಕಾದ್ರೆ ಗಿಡಗಳು ಸಿಗ್ತಾವು. ಅಕಸ್ಮಾತ್ ಇಲ್ಲ ಅಂತಂದ್ರೂ ಅವ್ರು ತರಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು, ಇಲ್ಲೇ ಲೋಕಲ್ ಇರೋರಿಗೆ ಅಥವಾ ನರಗುಂದು ಸುತ್ತಮುತ್ತಲ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ವಿಡಿಯೋನೆಲ್ಲ ಮಾಡಿಕೊಂಡೆ. ಈಗಂತೂ ಗಿಡಗಳನ್ನ ಬೆಳೆಸೋದು ತುಂಬ ಹೆಚ್ಚಾಗಿಬಿಟ್ಟೈತೆ ರೀ. ಆಲ್ಮೋಸ್ಟ್ ಇವಾಗ ಗಿಡಗಳು ಬೆಳೆಸೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ವಿಡಿಯೋನ ಮಾಡ್ಕೊಂಡೇನಿ. ನಾನು ಅಷ್ಟೇ ಸ್ವಲ್ಪ ಗಿಡಗಳನ್ನ ಬೈ ಮಾಡಿದೆ. ಹಂಗೆ ಮಮ್ಮಿನೂ ಬಂದಿದ್ರು ನನ್ನ ಜೊತೆ. ಅವರು ಒಂದಿಷ್ಟು ಗಿಡಗಳನ್ನ ತೊಗೊಂಡ್ರು. ಇಲ್ಲಿ ಗಿಡ ಆ್ಯಂಡ್ ಪಾಟ್ಗಳು ಸಿಗ್ತಾವೆ, ಭಾಳ ಕಮ್ಮಿ ಬೆಲೆಗೆ ಸಿಗ್ತಾವೆ ರೀ. ನನಗಂತೂ ಇಷ್ಟ ಆಯಿತು. ನಾನು ಯಾವ ಗಿಡಗಳನ್ನ ತೊಗೊಂಡೀನಿ ಅಂತಂದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ನರ್ಸರಿ ಬಂದು ನರಗುಂದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬೃಂದಾವನ ಹೋಟೆಲ್ ಹಿಂದ್ಗಡೆ ಬರ್ತೈತಿ. ಯಾರಾದರೂ ಹೋಗ್ತೀನಿ ಗಿಡಗಳನ್ನ ತೊಗೊತೀನಂದ್ರೆ ತೊಗೋಬೋದು. ಕಮ್ಮಿ ಬೆಲೆಗೆ ಸಿಗ್ತೈತಿ. 20 ರೂಪಾಯಿಗೆ ಒಂದು ಗಿಡ ಸಿಗ್ತಾವೆ. ಇನ್ನು ಪಾಟಿಗೆ ಬೇರೆ ರೇಟ್ ಇರ್ತೈತಿ, ಅಥವಾ ಪಾಟ್ ಒಳಗೆ ಹಚ್ಚಿದ ಗಿಡಗಳಿಗೆ ಬೇರೆ ರೇಟ್ ಇರ್ತೈತಿ. ನೀವು ತೊಗೋಬೋದು. ಇಷ್ಟ ಇದ್ದರೆ ಅಲ್ಲಿ ಹೋಗ್ರಿ. ಇನ್ನು ನಾನು ಒಂದಿಷ್ಟು ಗಿಡಗಳನ್ನ ತೊಗೊಂಬಂದಿನಿ ಅಂತ ಹೇಳಿದ್ನಲ್ರಿ. ಒಂದು ಮನಿ ಪ್ಲ್ಯಾಂಟ್ ತೊಗೊಂಡೆ, ಒಂದು ಸ್ನೇಕ್ ಪ್ಲ್ಯಾಂಟ್ ತೊಗೊಂಡೆ, 2 ಹೂವಿನ ಗಿಡ ತೊಗೊಂಡಿನಿ. ಇನ್ನು ಇದು ಅಲೋವೇರಾ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಮೊದಲೇಕೆ ಇದ್ದು ಮನೆಯೊಳಗೆ. ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ವ್ಲಾಗು. ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟವಾಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.